ಜ್ಞಾನವ್ಯಾಪಿ ಮಸೀದಿಯ ನೆಲ ಮಾಳಿಗೆಯಲ್ಲಿ ಈಗ ಹಿಂದೂಗಳು ಪೂಜೆಯನ್ನ ನೆರವೇರಿಸಲಿಕ್ಕೆ ಅವಕಾಶವನ್ನ ನ್ಯಾಯಾಲಯ ಕಲ್ಪಿಸಿಕೊಟ್ಟಿದೆ. 7 ದಿನಗಳ ಒಳಗಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ಳಿಕ್ಕೆ ಸೂಚಿಸಿದೆ. ಜ್ಞಾನವ್ಯಾಪಿ ನೆಲ ಮಾಳಿಗೆಯಲ್ಲಿ ಸಿಕ್ಕ 10 ಮೂರ್ತಿಗಳು ವೈಜ್ಞಾನಿಕ ಸಮೀಕ್ಷೆ ವೇಳೆ ಹಿಂದೂ ದೇವರ ವಿಗ್ರಹಗಳಿವು ಅನ್ನೋದು ಖಾತ್ರಿಯಾಗಿದೆ. ಈ ಹಿಂದೆ ಪೂಜೆಗೆ ಹೇರಲಾಗಿದ್ದಂತಹ ನಿರ್ಬಂಧ ಈಗ ತೆರವುಗೊಂಡಿದೆ. ಬ್ಯಾರಿಕೇಡ್ಗಳನ್ನು ತೆರವುಗೊಳಿಸಲು ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಜ್ಞಾನವ್ಯಾಪಿ ನೆಲಮಾಳಿಗೆಯಲ್ಲಿ ಸಿಕ್ಕಂತಹ 10 ಮೂರ್ತಿಗಳಿಗೆ ಈ 7 ದಿನಗಳ ನಂತರದಲ್ಲಿ ಪೂಜಾ ಕೈಂಕರ್ಯಗಳೆಲ್ಲವೂ ಕೂಡ ಆರಂಭವಾಗುತ್ತೆ. 1993ರಲ್ಲಿ ಇದಕ್ಕೆ ನಿರ್ಬಂಧವನ್ನು ವಿಧಿಸಲಾಯಿತು. ಅಂದಿನಿಂದ ಇಲ್ಲಿಯವರೆಗೂ ಯಾವುದೇ ಪೂಜೆ ವಿಧಿವಿಧಾನಗಳು ಕೂಡ ಅಲ್ಲಿ ನೆರವೇರ್ತಾ ಇರಲಿಲ್ಲ. ಈಗ ಪೂಜೆಯನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೋರ್ಟ್ಗೆ ಅರ್ಜಿಯನ್ನ ಹಾಕೊಳ್ಳಲಾಗಿತ್ತು. ಅದನ್ನ ಪುರಸ್ಕಾರ ಮಾಡಿರ್ತಕ್ಕಂತಹ ಕೋರ್ಟ್ ಮನವಿಗೆ ಸ್ಪಂದಿಸಿ ಅನುಮತಿಯನ್ನ ಕಲ್ಪಿಸಿಕೊಟ್ಟಿದೆ. 7 ದಿನಗಳ ಒಳಗಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಿಕ್ಕೆ ಸೂಚಿಸಿದ್ದು ಅಲ್ಲಿ ಹಾಕಲಾಗಿರ್ತಕ್ಕಂತಹ ಬ್ಯಾರಿಕೇಡ್ಗಳನ್ನ ಆ ಪ್ರದೇಶವನ್ನ ನಿರ್ಬಂಧ ಮಾಡಲಾಗಿತ್ತು. ಪ್ರವೇಶಕ್ಕೆ ಅವಕಾಶ ಇರಲಿಲ್ಲ. ಹಾಗಾಗಿ ಅಲ್ಲಿ ಬ್ಯಾರಿಕೇಡ್ಗಳನ್ನ ಅಳವಡಿಸಿದ್ರು. ಈಗ ಅದನ್ನ ತೆರವುಗೊಳಿಸುವ ಮೂಲಕವಾಗಿ ಸಾರ್ವಜನಿಕರು ಕೂಡ ಅಲ್ಲಿ ದರ್ಶನವನ್ನ ಪಡೆಯಬಹುದಾಗಿದೆ. ಮತ್ತು ಕಾಶಿ ವಿಶ್ವನಾಥ ಟ್ರಸ್ಟ್ನ ಅರ್ಚಕರು ಅಲ್ಲಿ ಪೂಜೆಯನ್ನ ನೆರವೇರಿಸಬಹುದಾಗಿದೆ. ಸಮಯದ ಒಂದು ನಿಗದಿ ಯಾವುದು ಕೂಡ ಆಗಿದ್ದ ಹಾಗೆ ಇಲ್ಲ. ಹಾಗಿದ್ದಾಗ ಕಾಶಿ ವಿಶ್ವನಾಥ ಟ್ರಸ್ಟ್ನ ಅರ್ಚಕರೇ ಯಾವ ಸಮಯದಲ್ಲಿ ಪೂಜೆಯನ್ನ ಮಾಡಬೇಕು ಅನ್ನೋದನ್ನ ಅವರು ನಿರ್ಧಾರವನ್ನ ಮಾಡಿಕೊಳ್ತಾರೆ. ಸದ್ಯ ಅರ್ಚಕರಿಗೆ ಆ ಒಂದು ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಒಟ್ಟು 10 ಮೂರ್ತಿಗಳು ಮಸೀದಿಯ ನೆಲಮಾಳಿಗೆಯಲ್ಲಿ ಪತ್ತೆಯಾಗಿವೆ.